ಹಲೋ ಹಾಯ್ ನಮಸ್ತೆ, ವೆಲ್ಕಮ್ ಟು ಜಯಂತೀಸ್ ಕಿಚನ್. ಇವತ್ತು ನಿಮಗೆ ಶ್ರಾವಣ ಮಾಸ ಸ್ಪೆಷಲ್ಲಾಗಿ ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆ, ಗೌರಿ ಗಣೇಶ ಹಬ್ಬ ಬರ್ತಿದೆ. ಸೊ ನೈವೇದ್ಯಕ್ಕೆ ಕೋಡ್ಬಳೆನ ಹೇಗೆ ಮಾಡೋದು ಮೃದುವಾಗಿ, ತುಂಬ ಸಾಫ್ಟಾಗಿ, ಚೆನ್ನಾಗಿ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟು 1/4 ಕಪ್ಪು ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ, ಅದನ್ನು ಮಿಕ್ಸಿ ಮಾಡ್ಕೋಬೇಕು. ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ, ಈ ಥರ ಪೌಡ್ರ್ ಮಾಡ್ಕೋಬೇಕು. ಇಷ್ಟು ತರಿ ಆದರೆ ಸಾಕು. ಆಮೇಲೆ ಒಂದು ಬೌಲ್ಗೆ ಅಕ್ಕಿ ಹಿಟ್ಟು 2 ಕಪ್ಪು ಹಾಕೋಬೇಕು ನೋಡಿ. 2 ಕಪ್ ಹಾಕೋತಾ ಇದ್ದೀನಿ. ತುಂಬಾ ಸುಲಭ ಈ ಮೆಥಡ್ ಮಾಡೋದ್ರಿಂದ, ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ. ಈ ಹುರ್ಗಡ್ಲೆನ ಪುಡಿ ಮಾಡ್ಕೊಂಡಿದ್ದು ಇನ್ನೊಂದ್ಸರಿ ಜರಡಿ ಮಾಡ್ಕೊಳ್ಳಿ, ಅವಾಗ ಚೆನ್ನಾಗಿ ಬರುತ್ತೆ. ಇವಾಗ ಅಕ್ಕಿ ಹಿಟ್ಟಿಗೆ ಇದನ್ನು ಹಾಕ್ಬಿಡಿ, 1/4 ಕಪ್ಪು ಹುರ್ಗಡ್ಲೆ ಪೌಡ್ರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಒಂದು ಬಾಣಲೆಗೆ 1/4 ಕಪ್ಪು ಚಿರೋಟಿ ರವೆ ಹಾಕ್ಕೊಂಡು ಹುರ್ಕೋಬೇಕು. ತುಂಬ ಏನು ಹುರ್ಕೊಳ್ಳೋದು ಬೇಡ, ಸ್ವಲ್ಪ ಹುರ್ಕೊಂಡ್ರೆ ಸಾಕು, ಸ್ವಲ್ಪ ಕ್ರಿಸ್ಪಿ ಆಗೋ ಥರ ಹುರ್ಕೊಂಡ್ರೆ ಸಾಕು. ನೋಡಿ ಇಷ್ಟ ಆಗಿದೆ, ಆಫ್ ಮಾಡ್ಕೊಳ್ಳಿ. ಈಗ ಇದನ್ನು ಸಹ ಅಕ್ಕಿ ಹಿಟ್ಟು ಹುರ್ಗಡ್ಲೆ ಇದಕ್ಕೆ ಹಾಕೊಂಬಿಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಸುಲಭ ಇದು. ಹಬ್ಬಗಳಿಗೆ ನೈವೇದ್ಯ ಮಾಡೋಕ್ಕೆ ಕೋಡ್ಬಳೆ, ಚಕ್ಲಿ ಎಲ್ಲ ಇಡ್ಬೋದು. ಈ ಇವಾಗ ಇನ್ನೊಂದು ಮಿಕ್ಸಿ ಜಾರ್ಗೆ ಕರಿಬೇವಿನ ಸೊಪ್ಪು, 4 ಒಣಮೆಣ್ಸಿನ್ಕಾಯಿ ಬ್ಯಾಡ್ಗೆ, 1 ಚಿಲ್ಲಿ ಪೌಡ್ರು ಕಲರ್ಗೆ ಹಾಕ್ಕೊಂಡಿದ್ದೀನಿ. ಮತ್ತು 2 ಸ್ಪೂನ್ ಕಾಯಿ ಮಾತ್ರ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಬಿಡಿ, ಒಡ್ಕೊಂಬಂದ್ಬಿಡುತ್ತೆ ಕೋಡ್ಬಳೆ. ಮತ್ತು ಜೀರಿಗೆ 1 ಸ್ಪೂನು ಹಾಕ್ಕೊಂಡು ಮಿಕ್ಸಿನ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಗ್ರೈಂಡ್ ಮಾಡಿದ್ದೀನಿ, ಈ ಥರ ಪೇಸ್ಟಾಗಿ ಚೂರು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಈ ಥರ ಆಗಿದೆ. ಈಗ ಈ ಪೌಡ್ರು ಮಿಕ್ಸ್ ಮಾಡಿರ್ತೀವಲ್ಲ ಅದಕ್ಕೆ ಮತ್ತೆ ಇಂಗು ಮತ್ತು ಎಳ್ಳು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ, ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮತ್ತು ರುಬ್ಕೊಂಡಿರೋಂಥ ಈ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ನೋಡಿ ಈ ಥರ ಆಗಿದೆ. ಮತ್ತು ಸ್ವಲ್ಪ ಎಣ್ಣೆ ಕಾಯಿಸ್ಕೊಂಡು ಅದಕ್ಕೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ, ಕಾಯಿಸಿದ ಎಣ್ಣೆ ಹಾಕಿದ್ರೆ. ನೋಡಿ ಇವಾಗ ಎಣ್ಣೆ ಕಾದಿದೆ, ಸ್ವಲ್ಪ ಇನ್ನೂ ಹಿಂಗೆ ಹಾಕ್ಕೊಳ್ಳಿ. ಆಮೇಲೆ ಇವಾಗ ಕಾಯಿಸಿರೋ ಎಣ್ಣೆನ ಇದಕ್ಕೆ ಹಾಕ್ಕೊಂಡು ಫಸ್ಟು ಸ್ಪೂನಲ್ಲಿ ಕಲಿಸ್ಕೊಳ್ಳಿ. ಆಮೇಲೆ ಕೈಯಲ್ಲಿ ಚೆನ್ನಾಗಿ ನಾದ್ಕೋಬೇಕು. ಸ್ಪೂನಲ್ಲೇ ಫುಲ್ ಹಾಕ್ಕೊಂಡ್ರೆ ಆಗಲ್ಲ, ಕೈಯಲ್ಲಿ ಚೆನ್ನಾಗಿ ನಾದ್ಕೊಂಡ್ರೇ ತುಂಬ ಚೆನ್ನಾಗಿ ಬರುತ್ತೆ ಕೋಡ್ಬಳೆ. ಚೆನ್ನಾಗಿ ನಾದಿಲ್ಲ ಅಂದರೆ ಕಟ್ಟಾಗಿಬಿಡುತ್ತೆ ಮಾಡಬೇಕಾದ್ರೆ. ಸೊ ಈ ಥರ ನಾದ್ಕೊಂಡು ನೋಡಿ, ಈ ಥರ ಚೆನ್ನಾಗಿ ನಾದ್ಕೋಬೇಕು ಕೋಡ್ಬಳೆ ಹಿಟ್ಟನ್ನ. ನೋಡಿ ಇವಾಗ ರೆಡಿಯಾಗಿದೆ, ಸೂಪರಾಗಿ ಕಾಣಿಸ್ತಿದೆ ನೋಡಿ. ಸೊ ಈಗ ಒಂದು 5 ಮಿನಿಟ್ಸ್ ಮುಚ್ಚಿಟ್ಬಿಡಿ, ಡ್ರೈ ಆಗಬಾರ್ದು ಅದು. ಇವಾಗ ಒಂದು ಪ್ಲೇಟ್ಗೆ ಒಂಚೂರು ಎಣ್ಣೆ ಹಚ್ಕೊಂಡು ಇದನ್ನು ಶೇಪ್ ಮಾಡ್ಕೋಬೇಕು. ನೀವು ಯಾವ ಶೇಪು, ದೊಡ್ಡದು ಚಿಕ್ಕದು ನಿಮ್ಗೆ ಯಾವ ಸೈಜ್ ಇಷ್ಟ ಆಗುತ್ತೋ ಈ ಥರ ಸ್ಟಿಕ್ ಥರ ಉದ್ದಕ್ಕೆ ಹಿಂಗೆ ಮಾಡಿಕೊಂಡು ಆಮೇಲೆ ಅದನ್ನು ಸರ್ಕಲಾಗಿ ಮಾಡ್ಕೋಬೇಕು. ಈ ಥರ ಕೋಡ್ಬಳೆ ಶೇಪಲ್ಲಿ ಮಾಡ್ಕೊಳ್ಳಿ. ಯಾವ ಸೈಜ್ ಬೇಕಾದ್ರೂ ಮಾಡ್ಕೊಳ್ಳಿ. ನಾನು ಈ ಸೈಜ್ ಮಾಡಿದ್ದೀನಿ, ಆಮೇಲೆ ಇನ್ನೊಂದು ಚಿಕ್ಕದು ಮಾಡ್ತೀನಿ. ನಿಮಗೆ ಯಾವ ಸೈಜ್ ಬೇಕೋ ಅದು ತೋರಿಸೋದಕ್ಕೆ 2 ಸೈಜು ಮಾಡಿದೆ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಥರ ಮಾಡ್ಕೊಳ್ಳಿ. ಈ ಥರ ಮಾಡಿದ್ರೆ ತುಂಬ ಕ್ರಿಸ್ಪಿಯಾಗೂ ಇರುತ್ತೆ, ತುಂಬ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಎಲ್ಲ ಮಾಡಿಟ್ಕೊಂಡಿದ್ದೀನಿ. ಈಗ ರೆಡಿಯಾಗಿದೆ. ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಳ್ಳಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಒಂದೊಂದೇ ಕರ್ಕೋಬೇಕಾಗುತ್ತೆ. ಸ್ಲೋ ಸಿಮ್ಮಲ್ಲಿ ಕರಿಬೇಕು ಯಾವಾಗಲೂ. ಈ ಥರ ಪದಾರ್ಥಗಳನ್ನೆಲ್ಲ ಕರಿಯೋ ತಿಂಡಿಗಳನ್ನ ಸ್ಲೋ ಸಿಮ್ಮಲ್ಲಿ ಇಟ್ಟು ಕರೆದ್ರೆ ತುಂಬ ಒಳಗಡೆನೂ ಎಲ್ಲ ಚೆನ್ನಾಗಿ ಬೇಯುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ವೀಡಿಯೋಲಿ ಇನ್ನೂ ನಾನು ಬೇರೆ ಬೇರೆ ಥರ ತಿಂಡಿ ಎಲ್ಲ ತೋರಿಸ್ತೀನಿ ನೋಡಿ. ಈಗ ಒಂದ್ಸಲಿ 1-2 ನಿಮಿಷ ಬಿಟ್ಬಿಟ್ಟು ಮತ್ತೆ ತಿರುಗಿಸ್ಬೇಕು, ಆವಾಗಲೇ ತೆಗೆದುಬಿಟ್ರೆ ಅಂಟ್ಕೊಂಡ್ಬಿಡುತ್ತೆ. 2 ಮಿನಿಟ್ಸ್ ಆದಮೇಲೆ ತಿರುಗಿಸಾಕಬೇಕು. ನೋಡಿ ಈ ಥರ ಆಗಿದೆ. ವಾವ್, ಸೂಪರಾಗಿದೆ, ಕೋಡ್ಬಳೆ ರೆಡಿ ಆಯಿತು. ನೋಡಿ ಈ ಥರ ಆಗಿದೆ, ತುಂಬ ಚೆನ್ನಾಗಿದೆ, ಕ್ರಿಸ್ಪಿಯಾಗೂ ಇದೆ, ಕಲರ್ಫುಲ್ಲಾಗಿದೆ, ಟೇಸ್ಟಾಗಿದೆ. ನೀವು ಎಲ್ಲರೂ ಟ್ರೈ ಮಾಡಿ ನೋಡಿ, ಹೇಳಿ, ಕಮೆಂಟ್ಸ್ ಮಾಡಿ ಹೇಗಿತ್ತು ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.